ಈಗಾಗಲೇ ವಾಸ್ತು ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಮ್ಮ ಆ್ಯಪ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಸಿಗುತ್ತೆ, ಡೀಟೇಲ್ಸ್ ಹೇಳಿದ್ದೀನಿ ಅದರಲ್ಲಿ. ನಂಬಿ ಮೋಸ ಹೋದವರ ಕತೆ ಒಂದೇ ಮನೆಯಲ್ಲಿ. ತಮ್ಮ ವಾಸ್ತು ನಂಬ್ತಾನೆ, ತಮ್ಮ ಹೆಂಡತಿ ವಾಸ್ತು ನಂಬ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಈಗಾಗಲೇ ವಾಸ್ತು ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಮ್ಮ ಆ್ಯಪ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಸಿಗುತ್ತೆ, ಡೀಟೇಲ್ಸ್ ಹೇಳಿದ್ದೀನಿ ಅದರಲ್ಲಿ. ಸೊ ವಾಸ್ತು ನಂಬಿ ಮೋಸ ಹೋದವರ ಕತೆ ಒಂದೇ ಮನೆಯಲ್ಲಿ. ಅಂದರೆ ತಮ್ಮ ವಾಸ್ತು ನಂಬ್ತಾನೆ, ತಮ್ಮ ಹೆಂಡತಿ ವಾಸ್ತು ನಂಬ್ತಾರೆ, ಅಕ್ಕ ಭಾವ ನಂಬಲ್ಲ. ಇದು ಸತ್ಯ ಘಟನೆ. ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಡಿಸ್ಕಷನ್ ಮಾಡ್ತೀವಿ. ಕೆಲವು ವಾಸ್ತು ಬಗ್ಗೆ ಕೇಳ್ತಿರ್ತಾರಲ್ಲ, ಅದಕ್ಕೋಸ್ಕರ ಇನ್ನೊಂದು ಸರಿ ರಿಪೀಟ್ ಮಾಡಿದೆ. ಬಟ್ ಇದು ಬೇರೆ ಥರ ನೋಡಿ. 5,000 ಅಡಿ ಇರತಕ್ಕಂಥ ಸೈಟ್ ತಗೊಂಡಿದ್ದಾರೆ. ತಗೊಂಡಾದ್ಮೇಲೆ ಪಕ್ಕದಲ್ಲಿ ಈಶಾನ್ಯ ಮೂಲೆ ಸ್ವಲ್ಪ ಕಟ್ಟಾಗಿದೆ. ಪಕ್ಕದ ಮನೆಯವರು ಏನು ಮಾಡಿದ್ದಾರೆ, ಇದು ವಾಸ್ತು ಸರಿ ಇಲ್ಲ, ನೀವು ಯಾಕೆ ಈ ಸೈಟ್ ತಗೊಂಡ್ರಿ ಅಂತ ಹೇಳಿದ್ದಾರೆ. ಇವರೆಲ್ಲ ಸೈಟೆಲ್ಲ ತಗೊಂಡ್ರು. ವಾಸ್ತು ಸರಿ ಇಲ್ಲ ಅಂತ ಪಕ್ಕದ ಮನೆಯವರು ಹೇಳಿದಾಗ ಈ ಓನರ್ ಅಮ್ಮನಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇಲ್ಲಿ ಮನೆ ಕಟ್ಟೋದು ಹೇಗೆ? ಈಶಾನ್ಯ ಮೂಲೆ ಕಟ್ಟಾಗಿದೆ, ದೈವ ಮೂಲೆ ಅಂತ ಕರೀತಾರೆ, ದೇವ ಮೂಲೆ. ಏನು ಮಾಡೋದು ಅಂತ ಬಂದು ಕೊನೆಗೆ ಅವ್ರು ಯೋಚನೆ ಮಾಡಿ ಮಾಡಿ ಗಂಡನ ಮೇಲೆ ಪ್ರೆಷರ್ ಹಾಕೋದು. ಇಲ್ಲ, ಇದು ಬೇಡ, ನಮಗೆ ಈ ಸೈಟ್ ಮಾರ್ಬಿಡೋಣ ಅಂತ. ಗಂಡ ಇಲ್ಲೇ ಪರವಾಗಿಲ್ಲ, ಇರಲಿ, ಏನಾಗಲ್ಲ, ಸರೋಗುತ್ತೆ ಅಂದ್ಬಿಟ್ಟು ಅವನ್ನೆಲ್ಲ ಕಡೆ ಹೋಗಿ ಶಾಸ್ತ್ರ ಕೇಳೋದು. ನೋಡಿ, ಅಸ್ಟ್ರಾಲಜಿ ಶಾಸ್ತ್ರ ಕೇಳಿದಾಗ ಅವ್ರು ಹೇಳೋದು, ಹೌದು ದೇವ ಮೂಲೆ ಕಟ್ಟಾಗಿದೆ, ನಿಮ್ಗೆ ಆಗಿ ಬರೋಲ್ಲ ಅನ್ನೋದು. ಅಷ್ಟರಲ್ಲಿ ಇವ್ರಿಗೆ ಒಂದು ಆಭಾಷಣ ಆಯಿತು. ಇವ್ರು ಇದರಿಂದನೇ ಆಗಿರೋದು. ಆ್ಯಕ್ಚುಲಿ ವಾಸ್ತು ಮನೆ ಕಟ್ಟಿ ಅಲ್ಲಿ ಹೋಗಿದ್ದು ಅಲ್ಲಾಗಿದ್ರೆ ಅದೊಂದು ಬೇರೆ ಥರ ಯೋಚನೆ, ಎಲ್ಲ ಭಯ ಹುಟ್ಟಿಸಿರ್ತಾರೆ. ಆ ಥರ ಏನೂ ಆಗಲ್ಲ. ಇವರೆಲ್ಲ ಹೋಗಿ ನೆಕ್ಸ್ಟು ಮಕ್ಕಳಾಗ್ತಾವ ಅಂತ ಜ್ಯೋತಿಷ್ಯ ಕೇಳೋದು. ಒಂದು ಮಗು ಆಲ್ರೆಡಿ ಇದೆ, ಇನ್ನೊಂದು ಇಲ್ಲ, ಇನ್ನೊಂದು ಬೇಕು ಅಂತ. ಅಲ್ಲ, ಅರ್ಶರಾಶಲ್ಲಿ ಆಗುತ್ತೆ, ಆ ಪೂಜೆ ಈ ಪೂಜೆ ಅಂತ ದುಡ್ಡು ಕಿತ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸೈಟ್ ಮಾರ್ಬಿಡೋಣ ಅಂತ ಹೋದರು. ಈಗ ಸೈಟ್, ನಾನು ಕ್ವಶನ್ ಕೇಳಿದೆ, ಸೈಟ್ ಬೇರೆಯವ್ರಿಗೆ ಮಾರ್ಬಿಟ್ರೆ ಅವ್ರಿಗೆ ಅನ್ಯಾಯ ಆಗಲ್ವಾ? ಅವ್ರು ಮಾರಿದ ತಕ್ಷಣ ಈಶಾನ್ಯ ಮೂಲೆ ಸರೋಗ್ಬಿಡುತ್ತಾ, ದೇವ ಮೂಲೆ? ಆಗ ಅವ್ರೇನು ಹೇಳಿದ್ರು, ಅವ್ನು ಹೇಳಿದೆ ಬ್ರೋಕರ್ಗೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಕಮಿಷನ್ನು, ನೀನು ಮಾರಿಸ್ಬಿಡು ಅಂತ. ಅದು ಮೋಸ ಅಲ್ವೇ? ಯೋಚನೆ ಮಾಡಿ ನೋಡಿ. ವಾಸ್ತು ಸರಿ ಇಲ್ಲ, ನಿನ್ನ ಪ್ರಕಾರ ವಾಸ್ತು ಸರಿ ಇಲ್ಲದ ಜಮೀನನ್ನು ಬೇರೆಯವ್ರಿಗೆ ಮಾರೋ ತಪ್ಪಲ್ವಾ? ದೊಡ್ಡ ಮೋಸ ಮಾಡ್ದಂಗಲ್ಲ. ದೇವ್ರಿಗೆ ಅದು ಅರ್ಥ ಆಗಲ್ವಾ ನೀನು ಮೋಸ ಮಾಡಿದ್ದಾನೆ ಅಂತ? ವಾಸ್ತು ಶಾಸ್ತ್ರದ ಪ್ರಕಾರವಾಗಿ ಅದೇನೇನು ಅನ್ಯಾಯ ಆಗುತ್ತೋ ಅವ್ರಿಗೂ ಆಗುತ್ತೆ. ಸೊ ಕೊನೆಗೆ ಏನು ಮಾಡಿದ್ದಾನೆ, ಅವ್ರ ಅಕ್ಕ ಏನು ಮಾಡಿದ್ದಾರೆ, ಈ ಮಾರೋದು ನೋಡ್ಬಿಟ್ಟು ನಾವು ತಗೋತೀವಿ ಅಂತ ಬಂದಿದ್ದಾರೆ. ಅವ್ರ ಅಕ್ಕ ಭಾವ ಇವನು ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಹಿಂಗೆ ವಾಸ್ತು ಸರಿ ಇಲ್ಲ, ಈ ಥರ ನಮಗೆಲ್ಲ ಸಮಸ್ಯೆಗಳಾಯಿತು. ಆಮೇಲೆ ನಮ್ಮ ಮಿಸ್ಸಸ್ ಹಿಂಗೆ ಬೇಡ ಅಂತ ತುಂಬ ಹಠ ಮಾಡ್ತಿದ್ದಾರೆ, ಅದಕ್ಕೆ ನಾನು ಇದು ಮಾರ್ಬಿಡ್ತಾ ಇದ್ದೀನಿ ಅಂತ ಅಕ್ಕ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ದ. ಅಕ್ಕ ನೋ ಪ್ರಾಬ್ಲಮ್, ನಮಗೇನೂ ಆಗಲ್ಲ, ನಾವು ತಗೋತೀವಿ ಅಂತ. ಅದು 5,000 ಅಡಿ ಇರಬೇಕಾದಾಗ ಸ್ವಲ್ಪ ಕಟ್ ಮಾಡಿ, ಪಾರ್ಕ್ ಮಾಡಿ, ಏನೋ ದಾರಿ ಬಿಟ್ಕೊಂಡು ಏನೋ ಮಾಡಿದ್ರೆ ಏನೋ ಆಗ್ತಾಯಿತ್ತು. ನೋಡಿ, ಪಕ್ಕದ ಮನೆಯವರ ಮಾತು ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿದೆ. ನಿನ್ನ ಮನಸ್ಸು ದುರ್ಬಲವಾದಾಗ ಯಾರೋ ಹೇಳೋದನ್ನು ಕೇಳ್ಬಿಡ್ತೀವಿ, ಅದು ಸಡನ್ನಾಗಿ ಒಳಗಡೆ ಹೋಗ್ಬಿಡುತ್ತೆ. ಇನ್ನು ವಾಸ್ತು ಎಕ್ಸ್ಪರ್ಟ್ಸ್ಗಳು ಕರೆಸಿದ್ರೆ ಅವರು ಇನ್ನೊಂದಷ್ಟು ಹೇಳಿರೋರು. ಇನ್ನು ಕೆಲವು ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ವಾಸ್ತು ದೋಷವಾಗಿದ್ದರೂ ಮನೆಯಲ್ಲಿ ಈ ಯಂತ್ರಗಳನ್ನು ಸ್ಥಾಪಿಸಿದರೆ ಆವಾಗ ಈ ದೋಷ ನಿವಾರಣೆ ಆಗುತ್ತೆ ಅಂತ ಅದು ಬೇರೆ ಹೇಳಿ ಅದಕ್ಕೊಂದು 1,000 ರೂಪಾಯಿ ಖರ್ಚು ಮಾಡ್ತಾರೆ. ಅದೊಂದು ಪದ್ಧತಿ ಇದೆ. ಇನ್ನೊಂದು ಪದ್ಧತಿ ಅದನ್ನು ಸ್ಕ್ವೇರ್ ಮಾಡೋದು, ಸರಿ ಮಾಡೋದು, ಅದೊಂದಿದೆ. ಇಲ್ಲಿ ನಾನು ಏನು ಹೇಳೋಕ್ಕೆ ಹೊರಟೆ ಅಂದರೆ, ನೀವು ಸ್ವಲ್ಪ ಚಿಂತನೆ ಮಾಡಿ. ಒಂದೇ ಮನೆಯಲ್ಲಿ ತಮ್ಮ ಅಕ್ಕ, ಎಷ್ಟೊಂದು ಡಿಫ್ರೆನ್ಸ್ ಇದೆ. ಅವ್ರು ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ನನಗೇನಾಗಲ್ಲ ಕೊಡೋದು, ಇವನು 2 ಲಕ್ಷ ಕಡಿಮೆ ಕೊಟ್ಟಿದ್ದಾನೆ ಅಕ್ಕ ಅಂತ. ಇಟ್ಸ್ ಓಕೆ. ಆದರೆ ಅವ್ರು ತಗೊಂಡ್ರು, ಈಗ ಆರಾಮ ಮನೆ ಕಟ್ತಾ ಇದ್ದಾರೆ, ಇವನು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಈ ವಿಶ್ಲೇಷಣೆ ಯಾಕೆ ನಿಮಗೆ ಅಂದರೆ, ಈ ವಾಸ್ತುವನ್ನು ನಂಬುವುದು ದುರ್ಬಲ ಮನಸ್ಥಿತಿ ಇರುವವರು.
ಯಾಕಂದರೆ ಭೂಮಿಗೆ ವಾಸ್ತು ಇಲ್ಲ, ಭೂಮಿ ಗುಂಡಾಗಿದೆ. ಭಾರತಕ್ಕೆ ವಾಸ್ತು ಇಲ್ಲ, 3 ಕಡೆ ನೀರಿದೆ, 1 ಕಡೆ ಬೆಟ್ಟ ಇದೆ, ದಟ್ ಇಸ್ ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ಬೇರೆ ಕಡೆ ಎಲ್ಲ ನೀರಿದೆ. ಭಾರತ ಹಿಂಗಿದೆ, ಅದು ಸ್ಕ್ವೇರ್ ಇಲ್ಲ. ಭಾರತಕ್ಕೆ ವಾಸ್ತು ಇಲ್ಲ, ಭೂಮಿಗೆ ವಾಸ್ತು ಇಲ್ಲ, ಬೆಂಗಳೂರಿಗೆ ವಾಸ್ತು ಇಲ್ಲ, ನಗರಗಳು ಹೆಂಗೆಂಗೋ ಬೆಳ್ಕೊಂಡು ಹೋಗ್ತಾ ಇದೆ. ಅಷ್ಟೆಲ್ಲ ಯಾಕ್ರಿ, ಸ್ವಲ್ಪ ಚಿಂತನೆ ಮಾಡಿ ನೋಡ್ರಿ. ನೀವು ಸುಮ್ಮನೆ ಕೊಡಗಿನ ಕಡೆ ಹೋಗ್ರಿ, ಬೆಟ್ಟ ಹಿಂಗಿರುತ್ತೆ, ಅಲ್ಲೆಲ್ಲೋ ಮನೆ ಕಟ್ಟಿರ್ತಾರೆ. ಈ ಥರ ವಿಚಾರಗಳು ಹೇಳಿ. ನಾರ್ತ್ ಇಂಡಿಯಾ ಕಡೆ ಟೂರ್ ಮಾಡಿ ನೋಡಿ, ಚಿಕ್ಕ ಚಿಕ್ಕ ರೋಡು, ಮನೆಗಳೆಲ್ಲ ಹಿಂಗಿರ್ತವೆ. ಕಾಡುಗಳಲ್ಲಿ ಮನೆ ಇರೋದು, ಅಲ್ಲಿ ರೋಡೇ ಇರಲ್ಲ. ಅಲ್ಲಿ ಹೇಗಿದೆ ವಾಸ್ತು? ಸೊ ಒಂದೇ ಸಂಸಾರ ಇದ್ದರೂ ಮನಸ್ಸುಗಳಲ್ಲಿ ಹೇಗೆ ಭೇದಗಳು ಬರ್ತವೆ, ನಂಬಿಕೆಗಳು ಹೇಗೆ ಬದಲಾಗ್ತವೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡೋದು. ದಿಸ್ ಇಸ್ ಟೋಟಲಿ ಇಂಡಿವಿಜುವಲ್. ಯಾಕೆಂದರೆ ಒಂದು ತಾಯಿಯ ಹೊಟ್ಟೆಯಲ್ಲಿ 4 ಜನ ಮಕ್ಕಳು ಹುಟ್ಟಿದ್ರು ಕೂಡ 4 ಜನರು ಬುದ್ಧಿಗಳು ಬೇರೆ ಬೇರೆ, ನಂಬಿಕೆಗಳು ಬೇರೆ ಬೇರೆ, ಅವರ ಚಿಂತನೆಗಳು ಬೇರೆ ಬೇರೆ. ಇದು ಮುಖ್ಯ ಇಲ್ಲಿ ಈ ವಿಡಿಯೋದಲ್ಲಿ. ಸೊ ನೀವು ನಾನೇನು ಯೋಚನೆ ಮಾಡ್ತೀನೋ ಅದೇ ಸರಿ ಅನ್ಕೊಬೇಡಿ, ಬೇರೆಯವ್ರಿಗೆ ಅದು ಬೇರೆ ಕಾಣುತ್ತೆ. ಮತ್ತು ನನ್ನ ಥರನೇ ಎಲ್ಲರೂ ಇರಬೇಕು ಅಂತ ನೀವು ಯೋಚನೆ ಮಾಡ್ಕೊಂಡು ಅವ್ರ ಜೊತೆ ಜಗಳ ಕಾಯಕ್ಕೆ ಹೋಗ್ಬೇಡಿ. ಅವರು ಬೇರೆ, ನೀನು ಬೇರೆ, ನಿನ್ನ ನಂಬಿಕೆ ಬೇರೆ, ನಿನ್ನ ಮನಸ್ಥಿತಿಗಳು ಬೇರೆ. ಸೊ ಬೇರೆ ಬೇರೆ ಆಗಿರುವಾಗ ಯಾವುದನ್ನು ಮಾಡಿದ್ರೆ ಖರ್ಚಾಗದೆ ಮನಃಶಾಂತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇದು ತುಂಬ ಮುಖ್ಯ. ಸೊ ಮೊದಲನೇ ಪಾಯಿಂಟ್, ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಮೊದಲನೇ ಪಾಯಿಂಟ್, ಸುಮ್ಗೆ ವಾಸ್ತುನ ನಂಬಕ್ಕೆ ಹೋಗ್ಬೇಡಿ. ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿಕೊಳ್ಳಿ. ಅಂದರೆ ಸುತ್ತಲೂ ಗಾಳಿ ಬೆಳಕು ಬರುವ ರೀತಿ ಮನೆಯನ್ನು ಕಟ್ಟಿಕೊಳ್ಳಿ. ಅಷ್ಟೇ ಸಿಂಪಲ್. ಗಾಳಿ ಬೆಳಕೆ ನಿಜವಾದ ದೈವಿ ಶಕ್ತಿ. ಮಣ್ಣಲ್ಲಿ ಸಮೃದ್ಧವಾದ ಬೆಳಕು ಬಂದರೆ ವಿಟಮಿನ್ ಡಿ ಸಿಗುತ್ತೆ, ಮನಸ್ಸು ಖುಷಿಯಾಗಿರುತ್ತೆ. ಮತ್ತು ಗಾಳಿ ಚೆನ್ನಾಗಿದ್ರೆ ನಮ್ಮ ಜೀವ ಗಾಳಿಯ ಮೇಲೆ ಪ್ರತಿ ಕ್ಷಣ ಉಸಿರಾಡ್ತಾ ಇದ್ದೀವಿ, ಅದೇ ಪರಮಾತ್ಮ. ಸೊ ಗಾಳಿ ಬೆಳಕು ಬರುವ ರೀತಿ ಮನೆಯನ್ನು ಕಟ್ಟಿಕೊಳ್ಳಿ, ಸಾಕು. ಅದು ಫೈನಲ್ ವಾಸ್ತು. ಎರಡನೇ ಪಾಯಿಂಟು ತುಂಬ ಮುಖ್ಯ. ಈ ಶಾಸ್ತ್ರಗಳನ್ನು ನಂಬುವವರು ವಾಸ್ತವದ ಸತ್ಯವನ್ನು, ಪ್ರಕೃತಿಯನ್ನು ಗಮನಿಸಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ನಂಬೋದ್ರಾಗಲ್ಲ, ಡೌಟ್ ಕ್ರಿಯೇಟ್ ಆಗಿಬಿಡುತ್ತೆ ಮೈಂಡಲ್ಲಿ. ಅವ್ರು ಹೇಳಿದ್ರು ಅದಕ್ಕೆ ನಾನು ಬಿಟ್ಬಿಟ್ಟೆ, ಆಮೇಲೆ ನಂಗೆ ಕೆಟ್ಟದಾಯಿತು ಅಂತ. ಬೇಡ. ಸೃಷ್ಟಿಯನ್ನು ಗಮನಿಸಿ, ನಮ್ಮ ದೇಶವನ್ನು ಗಮನಿಸಿ, ವಿದೇಶಗಳನ್ನು ಗಮನಿಸಿ. ಎಲ್ಲ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಹೆಂಗೆ ಮನೆ ಕಟ್ಟಿರ್ತಾರೆ ಗಮನಿಸಿ, ಅಲ್ಲಿ ಹೆಂಗೆ ಬದುಕು ಸಾಕ್ತಾ ಇದೆ ಗಮನಿಸಿ. ಇದೆಲ್ಲವನ್ನು ಗಮನಿಸಿದಾಗ ನಿಮಗೆ ಪ್ರಕೃತಿಯಿಂದ ಸರಿಯಾಗಿ ಕಲ್ತ್ರೆ ಅದೇ ನಿಜವಾದ ವಿದ್ಯೆ. ನೋಡಿ ಕಲಿ, ಓದಿ ಕಲಿ ಅಂತ ಹೇಳಿಲ್ವಾ? ಸೊ ಇದು. ಸೊ ಬೇರೆಯವರು ನಂಬಕ್ಕೆ ಹೋಗ್ಬೇಡಿ, ಮಾತುಗಳನ್ನು ವಿಶ್ಲೇಷಣೆ ಮಾಡಿ. ಇನ್ನೊಂದು ತುಂಬ ಮುಖ್ಯ ಈ ವಾಸ್ತು ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ. ಇದು ಈಗ ಸ್ವಲ್ಪ ದಿನದಲ್ಲಿ ಒಂದು 30 ವರ್ಷ 40 ವರ್ಷದ ಹಿಂದೆ ಬಂದಿರೋದು, ಮೊದಲು ಇರಲಿಲ್ಲ. ಆಯಾ ಅಂತ ನೋಡಿ ಏನೋ ಮಾಡಿ ಸ್ಕ್ವೇರ್ ಮಾಡಿ ಹೆಂಗೆಂಗೋ ಕಟ್ತಾಯಿದ್ರು. ಈ ದಕ್ಷಿಣದಲ್ಲಿ ಬಾಗಿಲಿಡಬಾರ್ದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಉತ್ತರದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಪೂರ್ವದಲ್ಲಿ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕೆಲವರು ವೈಜ್ಞಾನಿಕ ವಿಶ್ಲೇಷಣೆಗಳಿದೆ. ಗಾಳಿ ಬೆಳಕು ಬರುವ ರೀತಿಯಲ್ಲಿ ಅಷ್ಟೇ. ಅದನ್ನು ಗಮನಿಸಿ, ಬರುತ್ತಾ ಕಟ್ಟಿ, ಬಂದಿಲ್ವಾ ಅಲ್ಲಿ ಹೆಂಗಿರುತ್ತೋ ಅದನ್ನು ಕಟ್ಟಿ ಖುಷಿಯಾಗಿರಿ. ಮರಿಬೇಡಿ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಬ್ರಹ್ಮಾಂಡದಿಂದ ಪಿಂಡಾಂಡ ಅಂದರೆ ಸೃಷ್ಟಿಯಿಂದ ಈ ದೇಹ ಆಗಿದೆ. ದೇಹ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ರೆ ಸೃಷ್ಟಿ ನಮಗೆ ಸಹಾಯ ಮಾಡುತ್ತೆ. ನಾವು ಈ ಪ್ರಕೃತಿಯ ಒಂದು ಕಣ. ಅರ್ಥ ಆಯ್ತಾ? ನಂಬಿಕೆಗಳು, ಕೆಲವಾರು ಮೌಢ್ಯಗಳು ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತೆ. ಬೇರೇನೂ ಇಲ್ಲ. ನೀನು ನಂಬು, ಸೃಷ್ಟಿನ ನಂಬು, ಚೆನ್ನಾಗಿರ್ತೀಯ. ಈ ವಾಸ್ತುಶಾಸ್ತ್ರಗಳು ಬೇರೆ ಬೇರೆ ಎಲ್ಲ ಶಾಸ್ತ್ರಗಳ ಯಾವುದರ ಅಗತ್ಯತೆ ಇಲ್ಲ. ಮನಸ್ಸನ್ನು ಖಾಲಿ ಮಾಡಿದಾಗ ಸೂಪರ್ ಕಾನ್ಷಿಯಸ್ ಮೈಂಡ್, ನಮ್ಮ ಕಾನ್ಷಿಯಸ್ ಮೈಂಡ್, ನಮ್ಮ ಮನಸ್ಸಿಗೆ, ಸಣ್ಣ ಮನಸ್ಸಿಗೆ ದೊಡ್ಡ ಮನಸ್ಸು ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಥ್ಯಾಂಕ್ ಯು.